ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಕುರಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏನೇನು ಬೇಕಂತ ನೋಡ್ಕೊಂಡು ಬನ್ನಿ. ನೋಡಿ, ಕುರಿ ಮಟನ್ನ 1 kg ತೊಗೊಂಡಿದ್ದೀನಿ. ನೋಡಿ, ಸ್ವಲ್ಪ ಕೊಬ್ಬಿದೆ. ಕುರಿ ಮಟನ್ ಅಂದರೆ ಆಲ್ಮೋಸ್ಟ್ ನಿಮಗೆ ಕೊಬ್ಬೇ ಇರುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಕೈಮಾ ಅಂತೂ ಆಗೋದೇ ಇಲ್ಲ. ತೆಂಗಿನಕಾಯಿ ಅರ್ಧ ಕಡಿ, ಒಂದು 3 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನಾನು. ನೋಡಿ, ಈರುಳ್ಳಿ 2 ಮತ್ತು ಶುಂಠಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4ರಿಂದ 5 ಮತ್ತು ಕಾಳು ಮೆಣಸು ಹಾಕಲೇಬೇಕು ನೀವು. ಒಂದು 10 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಇದನ್ನು ನಾನು ಒಂದು 2 ಸ್ಪೂನ್, ಇದಕ್ಕೆ ಮಾತ್ರ ಎಣ್ಣೆ ಹಾಕ್ತಾಯಿದ್ದೀನಿ, ಮತ್ತು ಇನ್ಯಾವುದಕ್ಕೂ ಎಣ್ಣೆ ಹಾಕಲ್ಲ ನಾನು. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೊತೀನಿ. ಎಲ್ಲ ಬ್ರೌನಿಷ್ ಆಗೋ ಥರ ಈ ರೀತಿಯಾಗಿ ಫ್ರೈ ಮಾಡ್ಕೊತೀನಿ. ಈಗ ನೋಡಿ, ಇದು ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊ, ಕೊತ್ತಂಬರಿ, ಪುದೀನ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಎಲ್ಲನೂ ನೀಟಾಗಿ ಫ್ರೈ ಆಗಬೇಕು. ಮತ್ತೆ ಎಣ್ಣೆ ಹಾಕ್ಕೊಳ್ಬೇಡಿ, ಯಾಕಂದರೆ ಆಲ್ರೆಡಿ ಇದು ಕುರಿ ಮಟನ್ ಅಲ್ವಾ, ಕೊಬ್ಬು ಇರುತ್ತೆ, ಸಾಕಾಗತ್ತೆ. ಬಟ್ ನೀವು ಮತ್ತೆ ಎಣ್ಣೆ ಹಾಕ್ಕೊಳ್ತಾ ಇದ್ದರೆ ಅದು ಜಾಸ್ತಿ ಇದಾಗಿಬಿಡತ್ತೆ. ಇವಾಗ ಫ್ರೈ ಆಗಿದೆ ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಮನೆಯಲ್ಲೇ ಮಾಡಿರೋ ಅಂಥ ಚಿಲ್ಲಿ ಪೌಡರು ನಾನು 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಕಾಳು ಮೆಣಸೆಲ್ಲ ಹಾಕ್ಕೊಂಡಿರ್ತೀವಿ. ಇವಾಗ 1 ಸ್ಪೂನ್ ಮನೆಯಲ್ಲೇ ಮಾಡಿರೋ ಅಂಥ ಧನಿಯಾ ಪೌಡರು, ಅದಕ್ಕೆ ಗರಂ ಮಸಾಲೆ ನಾನು ಎಲ್ಲವನ್ನು ಹಾಕಿರ್ತೀನಿ. ಇದನ್ನು ಹಾಕ್ಕೊಂಡು ಲೈಟಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ನಾನು ಸಾಂಬಾರು ಪುಡಿ ಎಲ್ಲ ಮಾಡಿದ್ದೀನಿ ನೋಡಿ, ನನ್ನ ವೀಡಿಯೋಸಲ್ಲಿರುತ್ತೆ ನೋಡಿ. ಇದನ್ನು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಳ್ಳೋಣ, ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಕುಕ್ಕರ್ ಇಟ್ಕೊತಾ ಇದ್ದೀನಿ ನಾನು. ಎಣ್ಣೆನೇ ಯೂಸ್ ಮಾಡಲ್ಲ. ಈಗ ಈ ಚರ್ಬಿ ಇದೆಲ್ಲ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಬಿಸಿ ಮಾಡಿದ್ರೆ ನೋಡಿ, ಅದರಲ್ಲೇ ಎಣ್ಣೆ ಜಿಡ್ಡಿನ ಅಂಶ ಬಿಟ್ಕೊಳ್ಳುತ್ತೆ. ಅದರಲ್ಲೇ ಸಾಕು, ಮತ್ತೇನು ಹಾಕೋದೇ ಬೇಡ. ನೋಡಿ, ಇವಾಗೆಲ್ಲ ಮಟನೆಲ್ಲ ಹಾಕ್ಕೊತಾ ಇದ್ದೀನಿ. ಮಟನೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡಬೇಕು ನೀಟಾಗಿ. ಎಲ್ಲ 1 kg ಮಟನ್, ಇದು ಕುರಿ ಮಟನ್ನು, ಎಳೆ ಕುರಿ ಮಟನ್ನು. ನೋಡಿ, ಇವಾಗ ಅದಕ್ಕೆ ಸ್ವಲ್ಪ ಪೀಸಸ್ಗೆ ಉಪ್ಪಿಡೀಲಿ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ, ರುಚಿಗೆ ತಕ್ಕಷ್ಟು. ನೋಡಿ, ಖಾರದ ಪುಡಿನೂ ಹಾಕ್ಕೊಳ್ಬೇಕು, ಯಾಕಂದರೆ ಪೀಸಿಗೆಲ್ಲ ಹಿಡಿಬೇಕಲ್ವ ಖಾರ. ಹಾಗಾಗಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಇನ್ನೂ ಒಂದು ಹಾಕ್ಕೊಳ್ಬೋದು. ನಾನು ಇಷ್ಟು ಸಾಕಂತ ಇಷ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಸುಂಡಬೇಕು ನೋಡಿ, ಈ ರೀತಿಯಾಗಿ ಸುಂಡಿ ಆ ನೀರು, ಮಟನ್ನಿಂದ ನೀರು ಬಿಟ್ಕೋಬೇಕು. ಈಗ ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನಾನು. ನೋಡಿ, ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಹಾಕ್ಕೊತಾ ಇದ್ದೀನಿ, ಎಷ್ಟು ಬೇಕಷ್ಟು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಹಿಂಗಿಷ್ಟು ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಕುರಿ ಮಟನ್ನು ಬಲ್ದಿರೋದಾದರೆ ಬಲ್ದಿರೋ ಮಟನ್ನ ಕೇಳಿಕೊಂಡು ನೀವು ಒಡಿಸ್ಕೊಂಡು ಬರಬೇಕು. ಎಳೆ ಮಟನ್ ಆದರೆ ಏನು ನಿಮಗೆ ಒಂದು 3ರಿಂದ 4 ವಿಜಿಲ್ ಸಾಕಾಗುತ್ತೆ. ಬಲ್ತಿರೋದಾಯ್ತಂದರೆ ನೀವು ಒಂದು 5-6 ಒಡಿಸ್ಬೇಕು. ಮತ್ತು ನಾವು ಚಿಪ್ಪು ಹಾಕ್ತೀವಿ, ತೆಂಗಿನ ಚಿಪ್ಪನ್ನ ಪೀಸ್ ಮಾಡಿಬಿಟ್ಟು ಹಾಕ್ತೀವಿ. ಅದನ್ನು ಹಾಕಿದ್ರೆ ಬೇಗ ಬೇಯುತ್ತೆ ಅಂತಾರೆ, ಇಲ್ಲಾಂದರೆ ಅಡಿಕೆ ಹಾಕಿದ್ರೂ ಬೇಗ ಬೇಯುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ರೆಡಿಯಾಗಿದೆ. ನಾನು 1 ಸ್ಪೂನು ಸಹಿತ ಎಣ್ಣೆ ಹಾಕಿಲ್ಲ, ಏನಿದ್ರು ಫ್ರೈಗಷ್ಟೇ. ಈಗ ರೆಡಿಯಾಗಿದೆ ನೋಡಿ, ಪರೋಟ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ರೆಡಿಯಾಗಿದೆ. ಈಗ ಬ್ಯಾಟಿಂಗ್ ಮಾಡೋದೇ. ಈಗ ನೀವೂ ಮಾಡ್ಕೊಳ್ಳಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನೀವು ಮುದ್ದೆಗೆ, ದೋಸೆ, ಇಡ್ಲಿ, ಚಪಾತಿ ಎಲ್ಲದಕ್ಕೂ ಸೂಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವೂ ಮಾಡಿಕೊಂಡು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ.